ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ವಿಜಯವಾಣಿಯಿಂದ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಅತಿಥಿ ಉಪನ್ಯಾಸಕರ ನೇಮಕ ಇಂದಿನಿಂದ ಅನ್ನೋದರ ಒಂದು ಆರ್ಟಿಕಲನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಸಂಬಂಧಿಸಿದಂಥ ಎಲ್ಲ ಅಪ್ಡೇಟ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಈ ಒಂದು ಆರ್ಟಿಕಲ್ ಹೇಳಿದಿರುವಂಥದ್ದು ಏನಂದರೆ, ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಲಭ್ಯವಿರುವ ಹುದ್ದೆಗಳ ಕೌನ್ಸಿಲಿಂಗ್ ಮೂಲಕ ಅತಿಥಿ ಉಪನ್ಯಾಸಕರ ನೇಮಿಸುವಂತೆ ಕಾಲೇಜು ಶಿಕ್ಷಣ ಇಲಾಖೆ ಸೂಚನೆ ನೀಡಿದೆ. ಹಿಂದಿನ ವರ್ಷ ಕರ್ತವ್ಯ ವಹಿಸಿದ ಅಭ್ಯರ್ಥಿಗಳು ಆಯಾ ಕಾಲೇಜಿನಲ್ಲಿ ಮುಂದುವರಿಸಲು ಇಚ್ಛಿಸಿದ್ದಲ್ಲಿ ಕೌನ್ಸಿಲಿಂಗ್ ನಡೆಸದೆ ಮುಂದುವರಿಸುವ ಅವಕಾಶ ಕಲ್ಪಿಸುವಂತೆ ನಿರ್ದೇಶಕರು ನೀಡಿದ್ದಾರೆ. ಅಂದರೆ ಈಗಾಗಲೇ ಯಾರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ಥರಂಥ ಕೌನ್ಸಿಲಿಂಗ್ ಇಲ್ಲ. ಅಭ್ಯರ್ಥಿಗಳು ಕಂಟಿನ್ಯೂಷನ್ ಆ್ಯಕ್ಷನ್ ಆಯ್ಕೆ ಮಾಡುವ ಮುನ್ನ ಸಂಬಂಧಪಟ್ಟ ಕಾಲೇಜು ಪ್ರಾಂಶುಪಾಲರಿಂದ ಕಾರ್ಯಭಾರದ ಮಾಹಿತಿ ಪಡೆದುಕೊಳ್ಳುವಂತೆ ಆಯುಕ್ತರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ ಇನ್ನು ಮುಂದುವರೆದು ಏನು ಹೇಳಿದ್ದಾರೆ ಅಂತಂದರೆ, ಇಲ್ಲಿ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಮೂಲಕ ಉಳಿಕೆಯ ಹುದ್ದೆಗಳಿಗೆ ಮುಂದಿನ ಸುತ್ತಿನಲ್ಲಿ ಆಯ್ಕೆ ಮಾಡಿಕೊಳ್ಳಬಹುದು. UGC ನಿಯಮ ಮಾಡಿರುವ ವಿದ್ಯಾರ್ಥಿ ಅನುಗುಣವಾಗಿ ಆಯ್ಕೆ ಮಾಡಿಸಬೇಕು. ಸೇವಾವಧಿ ಮತ್ತು ವಿದ್ಯಾರ್ಥಿಗಳಿಗೆ ತಕ್ಕಂತೆ ಗೌರವಧನ ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ. ಕನಿಷ್ಠ 31,000ಗಳಿಂದ ಗರಿಷ್ಠ 40,000ವರೆಗೆ ಗೌರವಧನ ನಿಗದಿ ಮಾಡಲಾಗಿದೆ. ಕಲಾ, ವಾಣಿಜ್ಯ, ಭಾಷಾ ವಿಜ್ಞಾನಗಳಿಗೆ ಗರಿಷ್ಠ 15 ಗಂಟೆ, ವಿಜ್ಞಾನ ವಿಷಯಗಳು, ಪ್ರಾಯೋಗಿಕ ತರಬೇತಿಗಳು ಗರಿಷ್ಠ 19 ಗಂಟೆ ಕಾರ್ಯಭಾರವನ್ನು ಹಂಚಿಕೆ ಮಾಡಲಾಗುತ್ತದೆ. ನಿಗದಿತ ಅವಧಿಗಿಂತ ಕಡಿಮೆ ಕಾರ್ಯಭಾರವಿದ್ದರೆ ಎಷ್ಟು ಗಂಟೆಗಳ ಕಾರ್ಯಭಾರ ಲಭ್ಯವಿದೆಯೋ ಅಷ್ಟೇ ಅನುಗುಣವಾಗಿ ಗೌರವಧನ ಪರಿಗಣಿಸಲಾಗುವುದು. ಸೊ ನೋಡಿರಿ, ನಿಮ್ಗೆ ಏನೋ ಒಂದು ಅವರ್ಸ್ ಕೊಟ್ಟಿದ್ದಾರೆ, ಅಂದರೆ ಸ್ಪೆಷಲಿ ಸೈನ್ಸ್ ಅಭ್ಯರ್ಥಿಗಳಿಗೆ ಇಲ್ಲಿ 19 ಗಂಟೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಕಡಿಮೆ ಮಾಡಿದರೆ ಅದರಲ್ಲಿ ಮತ್ತೆ ನಿಮಗೆ ದುಡ್ಡನ್ನು ಕಟ್ ಮಾಡ್ತಾರೆ, ಅಂದರೆ ಗೌರವಧನ ಕಡಿಮೆ ಮಾಡ್ತಾರೆ. ಸೊ ವೇಳಾಪಟ್ಟಿ ಆಗಸ್ಟ್ 31ರಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆರಂಭ. ಸೆಪ್ಟೆಂಬರ್ 7ನೇ ತಾರೀಕಿಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಇವತ್ತಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ಸೆಪ್ಟೆಂಬರ್ 7ಕ್ಕೆ ಕ್ಲೋಸ್ ಆಗುತ್ತೆ. 8ರಂದು ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಅಂದರೆ ಯಾವಾಗ ಅಂತಂದರೆ ಇದು ಅವತ್ತೇ. ಓಕೆ, ಸೊ 8ನೇ ತಾರೀಕಿದಂದು, 7ನೇ ತಾರೀಕಿಗೆ ಮುಗಿತಿದೆ, 8ನೇ ತಾರೀಕಿದಂದು ತಾತ್ಕಾಲಿಕ ವೇಳಾಪಟ್ಟಿ ಬಿಡುಗಡೆ ಮಾಡ್ತಾರೆ. 9, 10ನೇ ತಾರೀಕಿದಂದು ಅರ್ಜಿ ತಿದ್ದುಪಡಿಗೆ ಅವಕಾಶವನ್ನು ಕೊಡ್ತಾರೆ. 11 ತಾರೀಕಿಗೆ 11 ಕಾರ್ಯಭಾರ ಪ್ರಕಟ ಮಾಡ್ತಾರೆ. 17 ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿ ಆಯ್ಕೆ ಕೌನ್ಸಿಲಿಂಗನ್ನು ಆರಂಭ ಮಾಡ್ತಾರೆ. ಸೊ ಇದು ಬಂದಿರುವಂಥದ್ದು ಒಂದು ಅತಿಥಿ ಉಪನ್ಯಾಸಕರಿಗೆ ಸಂಬಂಧಿಸಿದಂಥ ಒಂದು ಆದೇಶ.